ಚುನಾವಣೆ ನಡೀತು. ಬೀದರ್ ಜಿಲ್ಲೆಯಲ್ಲಿ ಸೋಮಶೇಖರ್ ಚಿದ್ರಿ ಅವರು ಇವತ್ತು ಚುನಾವಣೆಯಲ್ಲಿ 68 ಮತಗಳನ್ನು ತಗೊಂಡು ಗೆದ್ದಿದ್ದಾರೆ. ಅವರ ಜೊತೆ ದೇವಪ್ಪ ಅಂತೇಳಿ ಖಜಾಂಚಿ ಮತ್ತು ರಾಜ್ಕುಮಾರ್ ಮಾಳ್ಗೆ ರಾಜ್ಯ ಪರಿಷತ್ ಸದಸ್ಯರು ಗೆದ್ದಿದ್ದಾರೆ. ಬೀದರ್ ಜಿಲ್ಲೆಯಲ್ಲಿ ಒಂದು ಒಳ್ಳೆ ಸಂಘಟನೆಗೋಸ್ಕರ ಅವರೆಲ್ಲ ಕೂಡ ಬಂದಿದ್ದಾರೆ. ನಾನು ಕೂಡ ಅವರಿಗೆ ಅಭಿನಂದನೆಗೆ ಶುಭಾಶಯವನ್ನು ಸಲ್ಲಿಸಿದ್ದೇನೆ. ಇಡೀ ಬೀದರ್ ಜಿಲ್ಲೆ ಇನ್ನಷ್ಟು ಕೂಡ ರಚನಾತ್ಮಕವಾಗಿರುವಂಥ ಕೆಲಸಗಳನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಸೊ ನಮ್ಮ ಮುಂದೆ ದೊಡ್ಡ ಸವಾಲುಗಳಿದೆ, ಈ ಜಿಲ್ಲೆ ಸಮಸ್ಯೆಗಳಿದೆ, 371J ವಿಚಾರಗಳಿದೆ. ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನು ನಾವೆಲ್ಲರೂ ಕೂಡ ಸೇರ್ಕೊಂಡು ಕೊಡ್ತೇವೆ ಅಂತ ಹೇಳಿಕ್ಕೆ ಬಯಸ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳ ಚುನಾವಣೆ ಇತ್ತು. ಆ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯವರು ಯಾವುದೇ ಜಾತಿ ಭೇದ ಭಾವ ಎಲ್ಲ ಮರೆತು ಒಗ್ಗಟ್ಟಿಂದ ಮತದಾನ ಮಾಡಿದ್ದಾರೆ. ಇದಕ್ಕೆಲ್ಲರೂ ಸಹಕರಿಸಿದವರಿಗೂ ತುಂಬ ಧನ್ಯವಾದ ಕೋರುತ್ತಾ ಮತ್ತು ಸರ್ಕಾರಿ ನೌಕರರ ಜಿಲ್ಲಾ ಎಲ್ಲ ಸರ್ಕಾರಿ ನೌಕರ 15 ಸರ್ಕಾರಿ ನೌಕರರಿಗೂ ಧನ್ಯವಾದವನ್ನು ಕೋರುತ್ತೇನೆ ತಮ್ಮ ಮುಖಾಂತರ. ಎಲ್ರಿಗೂ ನಮಸ್ಕಾರ. ಈ ಒಂದು ದಿವಸ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ 3 ಕ್ಷೇತ್ರಗಳ ಚುನಾವಣೆ ನಡೆಯಲಿದ್ದು, ಈ ಒಂದು ಚುನಾವಣೆಯಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರಾಗಿ ಶ್ರೀ ಸೋಮಶೇಖರ್ ಚಿದ್ರಿ ಅವರು ಅಭೂತಪೂರ್ವವಾದಂಥ ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ಪರಿಷತ್ ಸದಸ್ಯರಾಗಿ ರಾಜ್ಕುಮಾರ್ ಮಾಳ್ಗೆ ಅವರು ಸಹ ಬಹಳ ವಿಜಯೋತ್ಸವದ ಗೆಲುವನ್ನು ಸಾಧಿಸಿದ್ದಾರೆ. ಅದೇ ರೀತಿಯಾಗಿ ನಾನು ದೇವಪ್ಪ ಜಿಲ್ಲಾ ಖಜಾಂಚಿಯಾಗಿ ತುಂಬ ಅದ್ಭುತವಾಗಿರುವಂಥ ಗೆಲುವನ್ನು ಸಾಧಿಸಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ, ಪ್ರೀತಿ ಮತ್ತು ಎಲ್ಲ ತಾಲೂಕಾಧ್ಯಕ್ಷರಿಗೆ, ಎಲ್ಲ ನಮ್ಮ ಬೀದರ್ ತಾಲೂಕಿನ ಎಲ್ಲ ನಿರ್ದೇಶಕರಿಗೆ, ಆ ಬೀದರ್ ಜಿಲ್ಲೆಯ ಎಲ್ಲ ಸರ್ಕಾರಿ ನೌಕರರಿಗೆ ತುಂಬ ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚುನಾವಣೆ 2024-29ನೇ ಸಾಲಿನ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆಯಲ್ಲಿ ಐತಿಹಾಸಿಕ ಚುನಾವಣೆಯನ್ನು ಇವತ್ತೇನು 70 ನೌಕರರು ಏನು ಗೆದ್ದಿದ್ದಾರೆ, ಆ ನೌಕರರಿಂದ ನಾವು ಚುನಾವಣೆಯನ್ನು ಗೆಲ್ಲಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅದಕ್ಕೆ ಅವರಿಗೆ ಅನಂತ ಧನ್ಯವಾದ ಹೇಳ್ತೀನಿ. ಬೀದರ್ ಜಿಲ್ಲೆಯಲ್ಲಿ ಯಾವತ್ತು ಶರಣರ ನಾಡು, ಈ ಶರಣರ ನಾಡಲ್ಲಿ ಸಂಘಟನೆಯನ್ನು ಬಲಪಡಿಸಲಿಕ್ಕೆ ಎಲ್ಲ ಸರ್ಕಾರಿ ನೌಕರರ ಒಂದು ಸಮ್ಮತವನ್ನು ತಗೊಂಡು ಅವರ ಒಂದು ಎಲ್ಲರಿಗೆ ವಿಶ್ವಾಸಕ್ಕೆ ತಗೊಂಡು ನಾವು ಕೆಲಸ ಮಾಡ್ತೀವಿ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ರಾಜ್ಕುಮಾರ್ ಮಾಳ್ಗೆ.